ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್. ಫ್ರೆಂಡ್ಸ್, ಈ ಒಂದು ಟಾಪಿಕ್ನಲ್ಲಿ ನಾವು ಪ್ರಖ್ಯಾತ ಮನೋವಿಶ್ಲೇಷಣವಾದಿ ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸದ ಹಂತಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಫ್ರೆಂಡ್ಸ್, ಪ್ರಖ್ಯಾತ ಮನೋವಿಶ್ಲೇಷಣವಾದಿ ಎರಿಕ್ಸನ್ ರವರು ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಕಂಡುಬರುವ ಸಾಮಾಜಿಕ ವಿಕಾಸವನ್ನು ತಮ್ಮ ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತದಲ್ಲಿ ಪ್ರತಿಪಾದಿಸುತ್ತಾರೆ. ಎರಿಕ್ಸನ್ ರವರು ಪ್ರತಿಪಾದಿಸಿದಂತೆ ವ್ಯಕ್ತಿಯ ವಿಕಾಸ, ವ್ಯಕ್ತಿ ಮತ್ತು ಅವನ ಸಾಮಾಜಿಕ ವಿಕಾಸ ಅವನನ್ನು ಜೀವನದ ವಿವಿಧ ಹಂತಗಳಲ್ಲಿ ನಿರ್ದಿಷ್ಟ ಬೇಡಿಕೆಗಳನ್ನು ಒಡ್ಡಿ ಹಲವಾರು ಒತ್ತಡಗಳಿಗೆ ಅಥವಾ ಸಾಮಾಜಿಕ ಸಂಘರ್ಷಗಳಿಗೆ ಸಿಲುಕಿಸುತ್ತದೆ. ವ್ಯಕ್ತಿಯು ಸಂದರ್ಭಾನುಸಾರವಾಗಿ ತನ್ನದೇ ಆದ ರೀತಿಯಲ್ಲಿ ಮಾನಸಿಕವಾಗಿ ವರ್ತಿಸಿ ಸಾಮಾಜಿಕ ಬೇಡಿಕೆಯನ್ನ ಪೂರೈಸಲು ಪ್ರಯತ್ನಿಸುತ್ತಾನೆ. ವ್ಯಕ್ತಿಯು ಉನ್ನತ ಹಂತಗಳಿಗೆ ಸಾಗಿದಂತೆ ಸಾಮಾಜಿಕ ಬೇಡಿಕೆಗಳ ಸ್ವರೂಪವೂ ಸಹ ಕಠಿಣವಾಗುತ್ತಾ ಹೋಗುತ್ತದೆ. ಎರಿಕ್ಸನ್ ರವರು ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಕಂಡುಬರುವ ಒಟ್ಟು 8 ಪ್ರಮುಖ ಮನೋಸಾಮಾಜಿಕ ವಿಕಾಸದ ಹಂತಗಳನ್ನು ಗುರುತಿಸ್ತಾರೆ. ಅವುಗಳಲ್ಲಿ ಮೊದಲನೆಯದಾಗಿ ನಂಬಿಕೆ vs ಅಪನಂಬಿಕೆ, ಇದು ಹುಟ್ಟಿನಿಂದ 1.5 ವರ್ಷದವರೆಗೆ. ಎರಡನೇದಾಗಿ ಸ್ವಾಯತ್ತತೆ vs ನಾಚಿಕೆ ಮತ್ತು ಸಂಶಯ, 1.5 ವರ್ಷದಿಂದ 3 ವರ್ಷಗಳವರೆಗೆ. ಇನ್ನು ಮೂರನೇದಾಗಿ ಉಪಕ್ರಮಿಸುವಿಕೆ vs ಅಪರಾಧ ಮನೋಭಾವ, 3 ರಿಂದ 6 ವರ್ಷಗಳವರೆಗೆ. ನಾಲ್ಕನೇದಾಗಿ ಕಾರ್ಯಶೀಲತೆ vs ಕೀಳರಿಮೆ, 6 ರಿಂದ 12 ವರ್ಷಗಳವರೆಗೆ. ಐದನೇದಾಗಿ ಅನನ್ಯತೆ vs ಪಾತ್ರ ನಿರ್ವಹಣೆಯ ಗೊಂದಲ, 12 ರಿಂದ 20 ವರ್ಷಗಳವರೆಗೆ. ಆರನೇದಾಗಿ ಆತ್ಮೀಯತೆ vs ಏಕಾಂತತೆ, 20 ರಿಂದ 45 ವರ್ಷಗಳವರೆಗೆ. ಏಳನೇದಾಗಿ ಸೃಷ್ಟಿಶೀಲತೆ vs ನಿಲುಗಡೆ, 45 ರಿಂದ 65 ವರ್ಷದವರೆಗೆ. ಇನ್ನು ಕೊನೆಯದಾಗಿ ಸಮಗ್ರತೆ vs ಹತಾಶೆ, 65 ರಿಂದ ಮೇಲ್ಪಟ್ಟು ಆಗಿರುವಂಥದ್ದಿದೆ. ಇಷ್ಟು ಮನೋಸಾಮಾಜಿಕ ವಿಕಾಸದ ಹಂತಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ನಂಬಿಕೆ vs ಅಪನಂಬಿಕೆ, ಹುಟ್ಟಿನಿಂದ 1.5 ವರ್ಷದವರೆಗೆ. ಜೀವನದ ಮೊದಲನೇ 1.5 ವರ್ಷದಲ್ಲಿ ಮಗು ನಂಬಿಕೆ ಅಪನಂಬಿಕೆಯ ಗೊಂದಲವನ್ನ ಎದುರಿಸ್ತಾನೆ. ಈ ಹಂತದಲ್ಲಿ ಮಗು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ತಾಯಿ ಅಥವಾ ಪೋಷಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಇಲ್ಲಿ ಮಗುವಿಗೆ ದೊರೆಯುವ ಭದ್ರತೆ ಅಥವಾ ಅಭದ್ರತೆಯ ಭಾವನೆ ಮಗುವನ್ನು ಬೆಳೆಸಿದ, ನಡೆಸಿಕೊಂಡ ಅಥವಾ ಮಗುವಿಗೆ ಒದಗಿಸಿದ ಪ್ರೀತಿ, ವಿಶ್ವಾಸ ಹಾಗೂ ರಕ್ಷಣೆಯ ಭಾವನೆಯ ಮೇಲೆ ಅವಲಂಬಿಸಿರುತ್ತದೆ. ಈ ಹಂತದ ಮಗು ಬೆಳೆಸಿಕೊಳ್ಳುವ ನಂಬಿಕೆ ಅಥವಾ ಅಪನಂಬಿಕೆ ತಾಯಿ ಅಥವಾ ಇತರೆ ಪೋಷಕರು ಒದಗಿಸುವ ವಾತಾವರಣ ಹಾಗೂ ಅವರ ವರ್ತನೆಯ ಮೇಲೆ ಅವಲಂಬಿಸಿರುತ್ತದೆ. ಇನ್ನು ಎರಡನೇ ಹಂತ ಸ್ವಾಯತ್ತತೆ vs ನಾಚಿಕೆ ಮತ್ತು ಸಂಶಯ, ಇದು 1.5 ವರ್ಷದಿಂದ 3 ವರ್ಷಗಳವರೆಗೆ. ತನ್ನ ಪರಿಸರದಿಂದ ಮಗು ನಂಬಿಕೆ ಮತ್ತು ಭದ್ರತೆಯ ಭಾವನೆಯನ್ನ ಬೆಳೆಸಿಕೊಂಡ ನಂತರ ಎರಡನೆಯ ಹಂತಕ್ಕೆ ಸಾಗುತ್ತದೆ. ಹೊಸದಾಗಿ ಬೆಳವಣಿಗೆಯಾದ ಗತಿಕೌಶಲಗಳು ಅಥವಾ ದೈಹಿಕ ಕೌಶಲಗಳು ಮತ್ತು ಭಾಷಾ ಸಾಮರ್ಥ್ಯದೊಂದಿಗೆ ತನ್ನ ಪರಿಸರವನ್ನ ಅನ್ವೇಷಿಸುವ ಮೂಲಕ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನ ಗಳಿಸಲು ಪ್ರಯತ್ನಿಸುತ್ತಾನೆ. ಈ ಹಂತದಲ್ಲಿ ಮಗುವಿಗೆ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಸಾಕಷ್ಟು ಅವಕಾಶಗಳನ್ನು ನೀಡುವ ಮೂಲಕ ಸ್ವಾಯತ್ತತೆಯ ಭಾವನೆಯನ್ನ ಬೆಳೆಸಿಕೊಳ್ಳಲು ಮತ್ತು ತನ್ನ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನ ನೀಡಬೇಕು. ಪೋಷಕರು ಅತಿಯಾದ ಮಮತೆ ಅಥವಾ ಅತಿಯಾದ ನಿಯಂತ್ರಣದಿಂದ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನ ನೀಡದಿದ್ದಲ್ಲಿ ಅವರಿಗೆ ತಮ್ಮ ಸಾಮರ್ಥ್ಯಗಳ ಬಗ್ಗೆಯೇ ಅನುಮಾನ ಅಥವಾ ಸಂಶಯ ಮೂಡುತ್ತದೆ. ಇದರಿಂದ ಇವರು ಇತರರ ಎದುರಿನಲ್ಲಿ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ. ಆದರೆ ಆರೋಗ್ಯಕರವಾದ ಸಂಶಯದ ಭಾವನೆ ತನ್ನ ಭಾವನೆಗಳ ಮೇಲೆ ಹಿಡಿತವನ್ನ ಸಾಧಿಸಿ ತನ್ನ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನಾಚಿಕೆಯ ಭಾವನೆ ಸರಿ ತಪ್ಪುಗಳನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಭಾವನೆಗಳ ಮಧ್ಯೆ ಸಮತೋಲನ ಸಾಧಿಸುವಂತಹ ಅಗತ್ಯತೆ ಇದೆ. ಇನ್ನು ಮೂರನೇದಾಗಿ ಉಪಕ್ರಮಿಸುವಿಕೆ vs ಅಪರಾಧ ಮನೋಭಾವ, 3 ರಿಂದ 6 ವರ್ಷಗಳವರೆಗೆ. ನಂಬಿಕೆ ಮತ್ತು ಸ್ವಾಯತ್ತತೆಯನ್ನ ಗಳಿಸಿಕೊಂಡಿರುವ ಮಗು ಈ ಹಂತದಲ್ಲಿ ಪರಿಸರದೊಂದಿಗಿನ
ಅಂತರ್ಕ್ರಿಯೆಗೆ ಉಪಕ್ರಮಿಸ್ತಾನೆ, ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನಿಸ್ತಾರೆ, ತನ್ನ ಪರಿಸರವನ್ನ ಅನ್ವೇಷಿಸ್ತಾನೆ ಮತ್ತು ಹಲವಾರು ಚಟುವಟಿಕೆಗಳನ್ನ ಯೋಜಿಸಿ ಅವುಗಳನ್ನ ಕೈಗೊಳ್ತಾನೆ. ಒಂದು ವೇಳೆ ಪೋಷಕರು ಅಥವಾ ಪಾಲಕರು ಅವನ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಲ್ಲದೆ ಅವನ ಉಪಕ್ರಮಿಸುವಿಕೆಯನ್ನ ಪ್ರೋತ್ಸಾಹಿಸದಿದ್ದಲ್ಲಿ ಅಥವಾ ಅವನನ್ನು ಟೀಕಿಸುವ ಮೂಲಕ ಚಿಕ್ಕ ಸೋಲುಗಳಿಗೂ ಬೈಯುವ ಮೂಲಕ ಶಿಕ್ಷಿಸಿದರೆ ಅದು ಮಗುವಿನಲ್ಲಿ ಅಪರಾಧಿ ಮನೋಭಾವವನ್ನ ಬೆಳೆಸ್ತದೆ. ಇದು ಆ ಮಗುವಿನಲ್ಲಿ ಹಿಂಜರಿಯುವಿಕೆ, ಅನಿಶ್ಚಯತೆ ಮತ್ತು ಉಪಕ್ರಮಿಸುವಿಕೆಯ ಕೊರತೆಯನ್ನ ಉಂಟು ಮಾಡುತ್ತದೆ. ಇದನ್ನು ನಾವು ಅವನ ಕಾರ್ಯಯೋಜನೆ ಮತ್ತು ಚಟುವಟಿಕೆಗಳನ್ನ ಕೈಗೊಳ್ಳುವಲ್ಲಿ ಕಾಣಬಹುದಾಗಿದೆ. ಇನ್ನು 4ನೆಯ ಹಂತ ಕಾರ್ಯಶೀಲತೆ vs ಕೀಳರಿಮೆ. 6ರಿಂದ 12 ವರ್ಷಗಳವರೆಗೆ. ಸಾಮಾನ್ಯವಾಗಿ ಈ ಹಂತದಲ್ಲಿ ಮಕ್ಕಳು ಶಾಲೆಗೆ ಬರಲು ಪ್ರಾರಂಭಿಸ್ತಾರೆ ಮತ್ತು ಹಲವಾರು ಕೌಶಲ್ಯಗಳನ್ನ ಕಲಿತಾರೆ. ಶಿಕ್ಷಕರು ಮತ್ತು ಶಾಲಾ ವಾತಾವರಣ ಮಕ್ಕಳ ಮೇಲೆ ಉತ್ತಮ ಕಾರ್ಯನಿರ್ವಹಣೆಗೆ ಒತ್ತಡವನ್ನ ಹೇರ್ತದೆ. ಪೋಷಕರು ಸಹ ಮಕ್ಕಳು ಮನೆಯ ಕೆಲಸಗಳು ಅಥವಾ ತಮ್ಮ ವೃತ್ತಿಯ ಕೆಲಸಗಳಲ್ಲಿ ಪಾಲ್ಗೊಂಡು ಸಹಾಯ ಮಾಡಲು ಬಯಸುತ್ತಾರೆ. ಮಗು ಈ ಹಂತದಲ್ಲಿ ಶಾಲೆ, ಮನೆ ಹಾಗೂ ಇತರೆ ಸಾಮಾಜಿಕ ಸನ್ನಿವೇಶಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿದರೆ, ಅವನ ಬೌದ್ಧಿಕ ಸಾಮರ್ಥ್ಯಗಳಿಗೆ ಹೊಗಳಿಕೆಯನ್ನ ಪಡೆದರೆ ಅಥವಾ ಗತಿ ಸಾಮರ್ಥ್ಯಗಳಲ್ಲಿ ಉತ್ತಮ ಸಾಧನೆಯನ್ನ ತೋರಿದರೆ ಅವನಲ್ಲಿ ಕಾರ್ಯಶೀಲತೆಯ ಭಾವನೆ ಮೂಡುತ್ತದೆ. ಆದರೆ ಇನ್ನೊಂದೆಡೆ ಅವನ ಸಾಧನೆ ಸಮವಯಸ್ಕರಿಗಿಂತ ಕೆಳಮಟ್ಟದಲ್ಲಿದ್ದರೆ ಅಥವಾ ಅವನ ಪೋಷಕರ ಹಾಗೂ ಶಿಕ್ಷಕರ ನಿರೀಕ್ಷಿತ ಮಟ್ಟದಲ್ಲಿ ಇರದೇ ಇದ್ದರೆ ಅವನು ತನ್ನಲ್ಲಿಯ ಕೀಳರಿಮೆಯ ಭಾವನೆಯನ್ನ ಬೆಳೆಸಿಕೊಳ್ತಾನೆ. ಆದುದರಿಂದ ಶಾಲೆ ಮತ್ತು ಶಿಕ್ಷಕರು ಉತ್ತಮ ವಾತಾವರಣ ಒದಗಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಧೋರಣೆಗಳನ್ನ ಬೆಳೆಸಿ ಅವರು ತಮ್ಮ ಸಾಮರ್ಥ್ಯಗಳನ್ನ ವೃದ್ಧಿಸಿಕೊಂಡು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳಾಗುವಂತೆ ನೋಡಿಕೊಳ್ಳಬೇಕು. ಇನ್ನು 5ನೇದಾಗಿ ಅನನ್ಯತೆ vs ಪಾತ್ರ ನಿರ್ವಹಣೆಯ ಗೊಂದಲ. 12ರಿಂದ 20 ವರ್ಷಗಳವರೆಗೆ. ಈ ಹಂತದಲ್ಲಿ ಹದಿಹರೆಯದವರು ತಮ್ಮ ಅನನ್ಯತೆಯನ್ನ ಅನ್ವೇಷಿಸಲು ಪ್ರಾರಂಭಿಸ್ತಾರೆ. ಎರಿಕ್ಸನ್ ರವರ ಪ್ರಕಾರ ಈ ಹಂತದಲ್ಲಿ ಹದಿಹರೆಯದವರು ಪ್ರಶ್ನಿಸುವ ಮೂಲಕ ತಮ್ಮ ಸಾಮಾಜಿಕ ಅನನ್ಯತೆಯನ್ನ ಪುನರ್ವ್ಯಾಖ್ಯಾನಿಸಿಕೊಳ್ತಾರೆ. ಈ ಹಂತದ ಅನನ್ಯತೆಯ ಭಾವನೆ ಬೆಳವಣಿಗೆ ಮೊದಲನೇದಾಗಿ ಅವರ ದೈಹಿಕ ಮತ್ತು ಶಾರೀರಿಕ ಬದಲಾವಣೆಗಳು, 2ನೇದಾಗಿ ಭವಿಷ್ಯದ ಶಿಕ್ಷಣ ಮತ್ತು ವೃತ್ತಿಯ ಬಗ್ಗೆ ಅವರು ಕೈಗೊಳ್ಳಬೇಕಾದ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಉಂಟಾಗುವ ಉದ್ವೇಗ ಮತ್ತು ಒತ್ತಡಗಳಿಗೆ ಸಂಬಂಧಿಸಿರುತ್ತದೆ. ಹದಿಹರೆಯದವರು ತಮ್ಮ ಹೊಸ ಪಾತ್ರ ಹಾಗೂ ಅನನ್ಯತೆಯ ಅನ್ವೇಷಣೆಯಲ್ಲಿರ್ತಾರೆ. ತಾನು ಯಾರು ಮತ್ತು ತನ್ನ ಸಾಮರ್ಥ್ಯಗಳೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹಲವಾರು ಲೈಂಗಿಕ, ಔದ್ಯೋಗಿಕ ಮತ್ತು ಶೈಕ್ಷಣಿಕ ಪಾತ್ರಗಳೊಂದಿಗೆ ಪ್ರಯೋಗವನ್ನ ಪ್ರಾರಂಭಿಸ್ತಾರೆ. ಅನನ್ಯತೆಯ ಭಾವನೆಯ ಬೆಳವಣಿಗೆ ಅವನು ಹಿಂದಿನ ಹಂತಗಳಲ್ಲಿನ ಗೊಂದಲಗಳನ್ನ ಅಥವಾ ಸಂಘರ್ಷಗಳನ್ನ ಎಷ್ಟರ ಮಟ್ಟಿಗೆ ಪರಿಹರಿಸಿಕೊಂಡಿದ್ದಾನೆ ಅಥವಾ ಯಶಸ್ಸು ಗಳಿಸಿದ್ದಾನೆ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಈ ಅವಧಿಯಲ್ಲಿನ ಸಂಘರ್ಷಗಳನ್ನ ಪರಿಹರಿಸಿಕೊಳ್ಳಲು ಅಥವಾ ನಿವಾರಿಸಿಕೊಳ್ಳಲು ಅಸಮರ್ಥರಾದಲ್ಲಿ ಪಾತ್ರ ನಿರ್ವಹಣೆಯ ಗೊಂದಲಕ್ಕೆ ಕಾರಣವಾಗ್ತದೆ. ಇದರಿಂದ ಅವರಿಗೆ ಏನು ಮಾಡಬೇಕು ಮತ್ತು ಹೇಗೆ ವರ್ತಿಸಬೇಕು ಎಂಬುದು ತಿಳಿಯದಂತಾಗುತ್ತದೆ. ತನ್ನ ಶೈಕ್ಷಣಿಕ ವೃತ್ತಿ ಜೀವನದ ಬಗ್ಗೆ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಹಂತದಲ್ಲಿ ಶಿಕ್ಷಕರಾದವರು ಅಥವಾ ಪೋಷಕರಾದವರು ರಚನಾತ್ಮಕ ಪಾತ್ರ ನಿರ್ವಹಣೆಯ ಮೂಲಕ ಹದಿಹರೆಯದವರು ತಮ್ಮ ಅನನ್ಯತೆ ಹಾಗೂ ಪಾತ್ರ ನಿರ್ವಹಣೆಯ ಗೊಂದಲವನ್ನ ನಿವಾರಿಸಿಕೊಳ್ಳಲು ಸಹಾಯವನ್ನ ಮಾಡಬೇಕು. ಇನ್ನು 6ನೇದಾಗಿ ಆತ್ಮೀಯತೆ vs ಏಕಾಂತತೆ. ಇದು 20ರಿಂದ 45 ವರ್ಷಗಳವರೆಗೆ. ಈ ಹಂತದಲ್ಲಿ ವ್ಯಕ್ತಿಯು ಆತ್ಮೀಯತೆ ಅಥವಾ ಇನ್ನೊಬ್ಬ ವ್ಯಕ್ತಿಯೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ತಾನೆ. ವ್ಯಕ್ತಿಯು ತನ್ನ ಅನನ್ಯತೆಯನ್ನ ಇನ್ನೋರ್ವ ವ್ಯಕ್ತಿಯೊಡನೆ ಜೋಡಿಸಿಕೊಳ್ಳುವುದರೊಂದಿಗೆ ವೈಯಕ್ತಿಕ ಆತ್ಮೀಯ ಸಂಬಂಧವನ್ನ ಬೆಳೆಸಿಕೊಳ್ತಾನೆ. ಈ ಹಂತದ ಸಂಬಂಧಗಳಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಅಹಂಗೆ ಧಕ್ಕೆಯಾದರೂ ಸಹ ಉತ್ತಮ ಸಂಬಂಧವನ್ನ ಸ್ಥಾಪಿಸಿಕೊಳ್ಬಹುದು. ಇಂತಹ ಸಂಬಂಧಗಳನ್ನ ಗಂಡ ಹೆಂಡತಿ, ಶಿಕ್ಷಕ ವಿದ್ಯಾರ್ಥಿ ಹಾಗೂ ಆತ್ಮೀಯ ಸ್ನೇಹಿತರ ಸಂಬಂಧಗಳಲ್ಲಿ ಕಾಣಬಹುದಾಗಿದೆ. ಆತ್ಮೀಯತೆಗೆ ವಿರುದ್ಧವಾದುದೇ ಏಕಾಂತತೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಅನನ್ಯತೆಯನ್ನ ಇನ್ನೋರ್ವ ವ್ಯಕ್ತಿಯೊಡನೆ ಜೋಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅಥವಾ ಯಾವುದೇ ಕಾರಣಕ್ಕೆ ಸಂಬಂಧಗಳು ಕಡಿದು ಹೋದರೆ ಅಥವಾ ನಶಿಸಿದರೆ ಆಗ ಏಕಾಂತತೆಯ ಭಾವನೆ ಬೆಳೀತದೆ. ಆತ್ಮೀಯತೆ ಹಾಗೂ ಏಕಾಂತತೆಯ ಸಂಘರ್ಷವನ್ನ ನಿವಾರಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನ ಕಾಪಾಡಿಕೊಳ್ಳುವುದರೊಂದಿಗೆ ಆತ್ಮೀಯತೆಯನ್ನ ಬೆಳೆಸಿಕೊಳ್ಬೇಕು. ಇನ್ನು 7ನೆಯ ಹಂತ
ಸೃಷ್ಟಿಶೀಲತೆ VS ನಿಲುಗಡೆ, ಮಧ್ಯವಯಸ್ಕ ಅಂದ್ರೆ 45ರಿಂದ 65 ವರ್ಷಗಳವರೆಗೆ. ಇಲ್ಲಿಯವರೆಗೆ ವ್ಯಕ್ತಿ ತನ್ನ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿರುವುದನ್ನ ಕಾಣ್ತೇವೆ. ಈ ಹಂತದಲ್ಲಿ ಸೃಷ್ಟಿಶೀಲತೆಯ ಅಗತ್ಯತೆಯನ್ನ ಪೂರೈಸಿಕೊಳ್ಳಲು ಪ್ರಯತ್ನಿಸ್ತಾನೆ. ಈ ಅಗತ್ಯತೆಯನ್ನ ಅವನ ಮಕ್ಕಳ ಪೋಷಣೆ, ಯುವಕರಿಗೆ ನೀಡುವ ನಿರ್ದೇಶನ ಹಾಗೂ ಮಾರ್ಗದರ್ಶನ ಮತ್ತು ಈ ವ್ಯಕ್ತಿ ಸೃಜನಶೀಲ ಉತ್ಪಾದನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜಕ್ಕೆ ಉಪಯುಕ್ತನಾಗಿರುವುದನ್ನ ಕಾಣ್ತೇವೆ. ಸೃಷ್ಟಿಶೀಲತೆಯ ಭಾವನೆಗೆ ವಿರುದ್ಧವಾಗಿ ವ್ಯಕ್ತಿಯಲ್ಲಿ ಅಹಂ ಪ್ರವೃತ್ತಿ ಮತ್ತು ಸ್ವಾರ್ಥತೆ ಸಹ ಕಂಡು ಬರಬಹುದು. ಇದು ವ್ಯಕ್ತಿಯ ಆತ್ಮಮಗ್ನತೆ ಮತ್ತು ವ್ಯಕ್ತಿತ್ವ ನಾಶಕ್ಕೆ ಕಾರಣವಾಗ್ತದೆ. ಇವೆರಡೂ ಭಾವನೆಗಳ ಮಧ್ಯೆ ಸಮತೋಲನ ಸಾಧಿಸುವ ಮೂಲಕ ವ್ಯಕ್ತಿಯು ನಿಷ್ಕ್ರಿಯನಾದ ಸಂದರ್ಭದಲ್ಲಿ ಅವನಲ್ಲಿ ಹೆಚ್ಚು ಶಕ್ತಿಯನ್ನು ತುಂಬುವ ಮೂಲಕ ಸಮಾಜಕ್ಕೆ ಹಾಗೂ ಮುಂದಿನ ಜನಾಂಗಕ್ಕೆ ತನ್ನ ಕೈಲಾದ ಸೇವೆಯನ್ನ ಸಲ್ಲಿಸುವಂತೆ ಪ್ರೋತ್ಸಾಹಿಸಬೇಕು. ಇನ್ನು ಕೊನೆಯದಾಗಿ ಸಮಗ್ರತೆ VS ಹತಾಶೆ, 65ರಿಂದ ಮೇಲ್ಪಟ್ಟು. ಮನೋಸಾಮಾಜಿಕ ವಿಕಾಸದ ಈ ಕೊನೆಯ ಹಂತದಲ್ಲಿ ವ್ಯಕ್ತಿಯು ಸಮಗ್ರತೆ ಹಾಗೂ ಹತಾಶೆಯ ಗೊಂದಲದಲ್ಲಿ ಸಿಲುಕಿರುತ್ತಾನೆ. ಸಮಗ್ರತೆಯ ಭಾವ ಇಲ್ಲಿಯವರೆಗೆ ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಎದುರಾದ ಗೊಂದಲಗಳನ್ನ ಯಶಸ್ವಿಯಾಗಿ ಪರಿಹರಿಸಿಕೊಂಡಿರುವುದನ್ನ ಸೂಚಿಸುತ್ತದೆ. ಹಿಂದಿನ ಹಂತದ ವಿರುದ್ಧ ಭಾವನೆಗಳನ್ನ ಯಶಸ್ವಿಯಾಗಿ ಪರಿಹರಿಸಿಕೊಂಡಿರುವುದು ವ್ಯಕ್ತಿಯಲ್ಲಿ ಆತ್ಮತೃಪ್ತಿ ಹಾಗೂ ಸಂತುಷ್ಟಿಯ ಭಾವವನ್ನ ಮೂಡಿಸುತ್ತದೆ. ವ್ಯಕ್ತಿ ತನ್ನ ಹಿಂದಿನ ಹಂತದ ಸಾಧನೆಗಳ ಬಗ್ಗೆ ದೃಷ್ಟಿಯನ್ನ ಹರಿಸಿದಾಗ ಅವನ ಸಾಧನೆಯ ಬಗ್ಗೆ ದೊರೆಯುವ ತೃಪ್ತಿ ತನ್ನ ಬಗ್ಗೆ ಹಾಗೂ ಸುತ್ತಲಿನ ವಿಶ್ವದ ಬಗ್ಗೆ ಧನಾತ್ಮಕ ಮನೋಭಾವ ಬೆಳೆಸಿಕೊಳ್ತಾನೆ. ಆದರೆ ಇನ್ನೊಂದೆಡೆ ಯಾವ ವ್ಯಕ್ತಿ ಹಿಂದಿನ ಹಂತಗಳ ಗೊಂದಲಗಳನ್ನ ಯಶಸ್ವಿಯಾಗಿ ಪರಿಹರಿಸಿಕೊಳ್ಳಲು ಸಾಧ್ಯವಾಗಿಲ್ಲವೋ ಅಂತಹ ವ್ಯಕ್ತಿ ಹತಾಶೆಯ ಭಾವ ಹಾಗೂ ಅತೃಪ್ತಿಯನ್ನ ಹೊಂದುತ್ತಾನೆ. ಹಿಂದೆ ತಾವು ನಡೆಸಿದ ಜೀವನದ ಬಗ್ಗೆ ಜಿಗುಪ್ಸೆಗೊಳಗಾಗ್ತಾರೆ. ಆದುದರಿಂದ ಈ ಹಂತದಲ್ಲಿ ಸಮಗ್ರತೆ ಮತ್ತು ಹತಾಶೆಯ ಭಾವಗಳ ಮಧ್ಯೆ ಸಮತೋಲನವನ್ನ ಉಂಟು ಮಾಡಿ ಕೇವಲ ಹಿಂದಿನ ಅತೃಪ್ತ ಜೀವನದ ಬಗ್ಗೆ ಚಿಂತೆಗೊಳಗಾಗದೆ ಮುಂದಿನ ಜೀವನವನ್ನ ಆಶಾಭಾವದಿಂದ ಹಾಗೂ ಉತ್ಪಾದನಾತ್ಮಕವಾಗಿ ಕಳೆಯುವಂತೆ ಅವರನ್ನ ಪ್ರೋತ್ಸಾಹಿಸಬೇಕಾಗ್ತದೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಎರಿಕ್ ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸದ ಹಂತಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.